ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 209ನೆಯ ತಿರುನಾಮ ವಿಶ್ರುತಾತ್ಮ. ಇಂದಿನ ಕತೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಸಮೀಪದಲ್ಲಿರುವ ಶ್ರೀ ವರಾಹಲಕ್ಷ್ಮೀ ನರಸಿಂಹಸ್ವಾಮಿಯ ಸಿಂಹಾಚಲ ಕ್ಷೇತ್ರದ ಸ್ಥಳ ಪುರಾಣದಲ್ಲಿದೆ. ಒಂದು ದಿನ ಬ್ರಹ್ಮದೇವರ 4 ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರರು ಶ್ರೀಮನ್ನಾರಾಯಣರ ದರ್ಶನಕ್ಕಾಗಿ ಶ್ರೀವೈಕುಂಠಕ್ಕೆ ಬಂದರು. ಆದರೆ ವೈಕುಂಠದ ದ್ವಾರಪಾಲಕರಾದ ಜಯ ಮತ್ತು ವಿಜಯರು ಅವರನ್ನು ಒಳಗೆ ಬಿಡಲಿಲ್ಲ. ಇದರಿಂದ ಸನಕಾದಿ ಮುನಿಗಳಿಗೆ ಕೋಪ ಬಂದು, ನೀವು ಭೂಲೋಕದಲ್ಲಿ ಜನಿಸಬೇಕು ಎಂದು ಶಾಪ ನೀಡಿದರು. ಜಯ ವಿಜಯರು ತಕ್ಷಣ ಭಗವಂತನಲ್ಲಿ ಶರಣಾದರು. ಆಗ ಶ್ರೀಮನ್ನಾರಾಯಣನು ಅವರಿಗೆ 6 ಜನ್ಮಗಳವರೆಗೆ ನನ್ನ ಭಕ್ತರಾಗಿ ಹುಟ್ಟುತ್ತೀರಾ, ಅಥವಾ 3 ಜನ್ಮಗಳವರೆಗೆ ನನ್ನ ವಿರೋಧಿಗಳಾಗಿ ಅಸುರರಾಗಿ ಹುಟ್ಟಿ ನಂತರ ಬೇಗನೆ ನನ್ನ ಬಳಿಗೆ ಮರಳಿ ಬರುತ್ತೀರಾ ಎಂಬ 2 ಆಯ್ಕೆಗಳನ್ನು ಕೊಟ್ಟರು. ಭಗವಂತನಿಂದ ಹೆಚ್ಚು ಕಾಲ ದೂರ ಇರಲು ಇಷ್ಟಪಡದೆ ಜಯ ಮತ್ತು ವಿಜಯರು 3 ಅಸುರ ಜನ್ಮಗಳನ್ನು ಆಯ್ಕೆ ಮಾಡಿಕೊಂಡರು. ಅದರಂತೆ ಅವರು ಭೂಲೋಕದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಾಗಿ ಜನಿಸಿದರು. ಜಯ ಮತ್ತು ವಿಜಯರು ಭೂಲೋಕಕ್ಕೆ ಬಂದಿದ್ದರಿಂದ ವೈಕುಂಠಕ್ಕೆ ಹೊಸ ದ್ವಾರಪಾಲಕನ ಅಗತ್ಯವಾಯಿತು. ಆಗ ಭಗವಂತನು ತನ್ನ ಪರಮ ಭಕ್ತನಾದ ಸುಮುಖನನ್ನು ದ್ವಾರಪಾಲಕನಾಗಿ ನೇಮಿಸಿದನು. ಅದೇ ಸಮಯದಲ್ಲಿ ಭೂಲೋಕದಲ್ಲಿ ಹಿರಣ್ಯಾಕ್ಷನು ಭೂದೇವಿಯನ್ನು ಅಪಹರಿಸಿ ಸಮುದ್ರದ ಆಳದಲ್ಲಿ ಅಡಗಿಸಿದ್ದನು. ಭೂಮಿ ಕಾರಣೆಯಾಗಿರುವುದನ್ನು ಕಂಡ ಬ್ರಹ್ಮದೇವರು ಭಗವಂತನ ಸಹಾಯ ಕೇಳಲು ವೈಕುಂಠಕ್ಕೆ ಬಂದರು. ಆದರೆ ಸುಮುಖನು ಅವರನ್ನು ಒಳಗೆ ಬಿಡಲಿಲ್ಲ. ಸುಮುಖನ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು. ದೇವತೆಗಳಿಗೆ ಯಾವಾಗ ಕಷ್ಟ ಬಂದರೂ ಭಗವಂತನನ್ನೇ ಹುಡುಕಿಕೊಂಡು ಬರುತ್ತಾರೆ, ಆದರೆ ಭಗವಂತನಿಗೂ ವಿಶ್ರಾಂತಿ ಬೇಕಲ್ಲವೇ ಎಂದು ಅವನು ಯೋಚಿಸಿದನು. ಭಗವಂತನ ಮೇಲಿನ ಅಪಾರ ಪ್ರೀತಿಯಿಂದಲೇ ಅವನು ಬ್ರಹ್ಮದೇವರನ್ನು ತಡೆದನು. ಆದರೆ ಬ್ರಹ್ಮದೇವರಿಗೆ ಕೋಪ ಬಂದು, ನೀನು ಭೂಲೋಕದಲ್ಲಿ ಅಸುರನಾಗಿ ಹುಟ್ಟು ಎಂದು ಶಾಪ ನೀಡಿದರು. ಅಷ್ಟರಲ್ಲಿ ಭಗವಂತನೇ ಹೊರಗೆ ಬಂದು, ಸುಮುಖನು ಅಹಂಕಾರದಿಂದ ನಿನ್ನನ್ನು ತಡೆಯಲಿಲ್ಲ, ನನ್ನ ಮೇಲಿನ ಪ್ರೀತಿಯಿಂದ ತಡೆದನು. ಆದ್ದರಿಂದ ಈ ಶಾಪ ನ್ಯಾಯವಲ್ಲ ಎಂದು ಬ್ರಹ್ಮದೇವರಿಗೆ ಹೇಳಿದನು. ಬ್ರಹ್ಮದೇವರಿಗೂ ತಮ್ಮ ತಪ್ಪಿನ ಅರಿವಾಯಿತು. ಆದರೆ ಕೊಟ್ಟ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಆಗಲಿಲ್ಲ. ಆಗ ಭಗವಂತನು ನಗುತ್ತಾ, ಪರವಾಗಿಲ್ಲ, ಸುಮುಖನು ಭೂಲೋಕದಲ್ಲಿ ಅಸುರನಾಗಿ ಹುಟ್ಟಲಿ, ಆದರೆ ಅವನು ಹಿರಣ್ಯಕಶಿಪುವಿನ ಮಗನಾಗಿ ಹುಟ್ಟುತ್ತಾನೆ. ಅಸುರರ ಯಾವ ಗುಣವೂ ಅವನಿಗಿರುವುದಿಲ್ಲ. ನನ್ನ ಮೇಲಿನ ಭಕ್ತಿ ಮತ್ತು ಜ್ಞಾನದಿಂದಲೇ ಬದುಕುತ್ತಾನೆ. ಜಗತ್ತಿನಲ್ಲೇ ನನ್ನ ಅತ್ಯಂತ ಪ್ರೀತಿಯ ಭಕ್ತನಾಗಿ ಪ್ರಸಿದ್ಧನಾಗುತ್ತಾನೆ ಎಂದು ಹೇಳಿದನು. ಹೀಗೆ ಭಗವಂತನು ಶಾಪವನ್ನೇ ಆಶೀರ್ವಾದವನ್ನಾಗಿ ಮಾಡಿದನು. ಸುಮುಖನು ಹಿರಣ್ಯಕಶಿಪು ಮತ್ತು ಕಯಾದುವಿನ ಮಗ ಪ್ರಹ್ಲಾದನಾಗಿ ಜನಿಸಿದನು. ನಂತರ ಶ್ರೀಮನ್ನಾರಾಯಣನು ವರಾಹ ಮತ್ತು ನರಸಿಂಹರ ಅವತಾರಗಳನ್ನು ತೆಗೆದುಕೊಂಡು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವನ್ನು ಸಂಹರಿಸಿದನು. ನರಸಿಂಹಸ್ವಾಮಿಯು ಪ್ರಹ್ಲಾದನನ್ನು ಅಸುರರ ರಾಜನಾಗಿ ಪಟ್ಟಾಭಿಷೇಕ ಮಾಡಿದ ನಂತರ ಪ್ರಹ್ಲಾದನು, ಸ್ವಾಮಿ, ನಿಮ್ಮ ವರಾಹ ಅವತಾರವನ್ನು ನೋಡುವ ಭಾಗ್ಯ ನನಗೆ ಸಿಗಲಿಲ್ಲ, ದಯವಿಟ್ಟು ಆ ರೂಪವನ್ನು ತೋರಿಸಿ ಎಂದು ವಿನಯದಿಂದ ಕೇಳಿದನು. ಅದಕ್ಕೆ ಭಗವಂತನು, ಸಿಂಹಾಚಲಕ್ಕೆ ಬಾ, ಅಲ್ಲಿ ನಾನು ನಿನಗೆ ವರಾಹ ಮತ್ತು ನರಸಿಂಹ 2 ರೂಪಗಳಲ್ಲಿ ದರ್ಶನ ಕೊಡುತ್ತೇನೆ ಎಂದು ಹೇಳಿದನು. ನಂತರ ಬ್ರಹ್ಮದೇವರು ಸಿಂಹಾಚಲಕ್ಕೆ ಬಂದು ಭಗವಂತನ ದರ್ಶನ ಪಡೆದು, ಪ್ರಭು, ಸುಮುಖನು ಜಗತ್ತಿನಾದ್ಯಂತ ನಿಮ್ಮ ಮಹಾಭಕ್ತನಾಗಿ ಪ್ರಸಿದ್ಧನಾಗುವಂತೆ ನೀವು ಅನುಗ್ರಹಿಸಿದ್ದೀರಿ. ಆದರೆ ಪ್ರಹ್ಲಾದನು ನಿಮ್ಮ ಮಹಿಮೆಯನ್ನು ಇಡೀ ಜಗತ್ತಿಗೆ ಪರಿಚಯಿಸಿದನು ಎಂದು ಹೇಳಿದರು. ಇಂದಿಗೂ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಹತ್ತಿರ ಇರುವ ಸಿಂಹಾಚಲ ಕ್ಷೇತ್ರದಲ್ಲಿ ಶ್ರೀ ವರಾಹಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡೆಯಬಹುದು. ಇಲ್ಲಿನ ವಿಶೇಷವೆಂದರೆ ವರ್ಷ ಪೂರ್ತಿ ಮೂಲ ವಿಗ್ರಹವು ಚಂದನ ಲೇಪದಿಂದ ಮುಚ್ಚಿರುತ್ತದೆ. ಕೇವಲ ಅಕ್ಷಯ ತೃತೀಯೆಯ ದಿನ ಮಾತ್ರ ಚಂದನವನ್ನು ತೆಗೆಯುತ್ತಾರೆ. ಆಗ ಭಕ್ತರಿಗೆ ವರಾಹ ಮತ್ತು ನರಸಿಂಹ 2 ರೂಪಗಳ ಅಪರೂಪ ದರ್ಶನ ಸಿಗುತ್ತದೆ.
195ನೇ ತಿರುನಾಮವಾದ ಭುಜಗೋತ್ತಮನಲ್ಲಿ ತಿಳಿಸಿರುವಂತೆ ಪ್ರತಿಯೊಬ್ಬ ಜೀವಾತ್ಮನ ಉದ್ದೇಶ ಭಗವಂತನ ಮಹಿಮೆಯನ್ನು ಜಗತ್ತಿಗೆ ತಿಳಿಸುವುದು. ಪ್ರಹ್ಲಾದನು ತನ್ನ ಜೀವನದಿಂದ ಅದನ್ನೇ ತೋರಿಸಿದನು. ಭಗವಂತನ ಮಹಾಭಕ್ತರನ್ನು ಸ್ಮರಿಸುವ ಪ್ರಸಿದ್ಧ ಶ್ಲೋಕದಲ್ಲಿ ಪ್ರಹ್ಲಾದನ ಹೆಸರೇ ಮೊದಲನೆಯದು. ವಿಶ್ರುತಾತ್ಮ ಎಂಬ ತಿರುನಾಮದ ಅರ್ಥ ಯಾರ ಮಹಿಮೆ ಮತ್ತು ಲೀಲೆಗಳು ಎಲ್ಲ ಕಾಲದಲ್ಲೂ ಎಲ್ಲೆಡೆ ಎಲ್ಲರಿಂದಲೂ ಆಶ್ಚರ್ಯದಿಂದ ಕೇಳ್ಪಡುತ್ತವೆಯೋ ಅವರು ಎಂದು. ನರಸಿಂಹಸ್ವಾಮಿಯ ಮಹಿಮೆ ನಿಜವಾಗಿಯೂ ಇಂದಿಗೂ ಜಗತ್ತಿನಾದ್ಯಂತ ಕೇಳಿಬರುತ್ತದೆ. ನಾವು ಪ್ರತಿದಿನ ವಿಶ್ರುತಾತ್ಮನೇ ನಮಃ ಎಂದು ಜಪಿಸಿದರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ನಮ್ಮನ್ನು ತಮ್ಮ ಪ್ರಿಯ ಭಕ್ತರನ್ನಾಗಿ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.